ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಕಾರ್ನಲ್ಲಿ ಕುಳಿತುಕೊಂಡು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮಾತಾಡುವಾಗ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ಏನು ಅಂದ್ರೆ, ಶಾಸಕರನ್ನಂತೂ ತಾವು ಸೆಳ್ಕತಾ ಇದ್ದೀರಾ, ಆದ್ರೆ ಬಹಳಷ್ಟು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವರ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಬಹಳಷ್ಟು ಜನ ಸೀನಿಯರ್ ಲೀಡರ್ಸ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಜೊತೆಗೆ 1-to-1 ಇದ್ದಾರೆ. ಅವರು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ದೇ ಕ್ಯಾನ್ ಮೇಕ್ ಡಿಫ್ರೆನ್ಸ್. ತಮ್ಮ ವಿಚಾರದಲ್ಲಿ ಅವರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಾದ್ರು ಕ್ರಿಯೇಟ್ ಮಾಡಿಬಿಟ್ರೆ ತಾವು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ತಾವು ಹಿರಿಯ ಸಚಿವರನ್ನ, ಅದರಲ್ಲೂ ಕೂಡ ಹೈಕಮಾಂಡ್ಗೆ ತುಂಬಾ ಕ್ಲೋಸ್ ಇರುವಂತಹ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂತ ಟಾಸ್ಕ್ ಅನ್ನ ಕೊಟ್ಟು ಹೋಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಶಿವಕುಮಾರ್ ಅವರು ನೆಕ್ಸ್ಟ್ ಅರ್ಧ ಗಂಟೆಲೆ ಗೇಮ್ ಚೇಂಜ್ ಮಾಡ್ಬಿಡ್ತಾರೆ. ಅತ್ತ ಖರ್ಗೆ ಡೆಲ್ಲಿ ರೀಚ್ ಆಗ್ತಾ ಇದ್ದಂತೆ ಇತ್ತ ಡಿ.ಕೆ.ಶಿಯ ಫೈನಲ್ ಅಸಲಿ ಆಟ ಶುರುವಾಗಿಬಿಡುತ್ತೆ. ಆ ಅಂತಿಮ ಆಟದ ಮೊದಲ ಶೋನೆ ಜಮೀರ್ ಅಹ್ಮದ್ ಖಾನ್. ಎಸ್, ಅಂತಿಮ ಆಟದ ಮೊದಲ ಶೋ ಜಮೀರ್ ಭೇಟಿ. ಜಮೀರ್ಗೆ ಡಿ.ಕೆ. ಗಾಳ ಅನ್ನೋದಕ್ಕಿಂತ ಜಮೀರ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಡಿ.ಕೆ. ಶಿವಕುಮಾರ್. ಯಾಕೆ ಅಂದ್ರೆ ಜಮೀರ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನೋಡಿದ್ರೆ ಕಾಂಗ್ರೆಸ್ನ ಮತಬುಟ್ಟಿಯಲ್ಲಿ ಶಾಶ್ವತವಾಗಿ ಉಳಿದಿರುವಂತಹ ಒಂದು ಸಮುದಾಯ, ಅದು ಮುಸಲ್ಮಾನ ಸಮುದಾಯ. ಹೀಗಾಗಿ ಮುಸಲ್ಮಾನ ಸಮುದಾಯದ ನಾಯಕರಾಗಿ ಜಮೀರ್ ಅಹ್ಮದ್ ಖಾನ್ ಯಾರಿಗೆ ಇಷ್ಟನೋ ಕಷ್ಟನೋ ಈಗ ಎಮರ್ಜ್ ಆಗಿದ್ದಾರೆ. ಹೀಗಾಗಿ ಜಮೀರ್ ಅಹ್ಮದ್ ಖಾನ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ನಿನ್ನೆ ಇಡೀ ದಿನ ಸಿದ್ದರಾಮಯ್ಯ ಆಪ್ತರನ್ನ ಸಂಪರ್ಕ ಮಾಡ್ತಾರೆ ಡಿ.ಕೆ. ಶಿವಕುಮಾರ್. ಕೆಲವರನ್ನ ಕರೆ ಮಾಡ್ತಾರೆ ಮತ್ತು ಅವರನ್ನ ಮನೆಗೆ ಬರಕ್ಕೆ ಹೇಳ್ತಾರೆ. ಆ ಒಂದು ಪಟ್ಟಿಯಲ್ಲಿ ಮೊಟ್ಟ ಮೊದಲಿಗೆ ಡಿ.ಕೆ. ಶಿವಕುಮಾರ್ ಕರೆದಿದ್ದು ಚಾಮರಾಜಪೇಟೆ ಶಾಸಕ ಮತ್ತು ಸಚಿವ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಅವರನ್ನ ಕರೀತಾರೆ. ಜಮೀರ್ ಅಹ್ಮದ್ ಖಾನ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಎಸ್, ತಾವು ಸಿದ್ದರಾಮಯ್ಯನವರಿಗೆ ಆಪ್ತರಿದ್ದೀರಿ, ಸಿದ್ದರಾಮಯ್ಯನವರ ಒಂದು ಬಂಟನಂತೆ ಶಿಷ್ಯನಂತೆ ತಾವು ಅವರನ್ನ ಬಹಳ ಸಮಯ ಬ್ಯಾಕಪ್ ಮಾಡಿದ್ದೀರಿ. ಆದರೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನನ್ನನ್ನ ಮುಖ್ಯಮಂತ್ರಿ ಮಾಡಿದ್ರೆ ಜಮೀರ್ ಅಹ್ಮದ್ ಖಾನ್, ನೀವು ನನಗೆ ಸಪೋರ್ಟ್ ಮಾಡಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೀವು ನನ್ನನ್ನ ಆಯ್ಕೆ ಮಾಡಬೇಕು. ಹೈಕಮಾಂಡ್ ಹೇಳುತ್ತೆ, ಅದನ್ನ ತಾವು ಕೇಳಬೇಕು. ತಮ್ಮ ವಿಶ್ವಾಸ ನನ್ನ ಜೊತೆ ಇರಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಜಮೀರ್ ಅಹ್ಮದ್ ಖಾನ್ ಜೊತೆ ಮಾತಾಡ್ತಾರೆ. ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಬೇಕಾಗಿರೋದು ಅಧಿಕಾರ. ನೋಡಿ, ಕುಮಾರಸ್ವಾಮಿ ಅವರ ಎಡ ಬಲ ತಿರುಗಿಕೊಂಡಿದ್ದಂತ ಜಮೀರ್ ಅಹ್ಮದ್ ಖಾನ್ ಒಂದು ಕ್ರಾಸ್ ವೋಟ್ ಮಾಡಿ ಕಾಂಗ್ರೆಸ್ಗೆ ಬಂದು ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಅಂತಂದರೆ ಅವ್ರಿಗೂ ಪಾಲಿಟಿಕ್ಸ್ ತುಂಬಾ ಚೆನ್ನಾಗಿ ಗೊತ್ತು. ಅವ್ರಿಗೂ ಗೆದ್ದೆತ್ತಿನ ಬಾಲ ಹಿಡಿಯೋದು ಗೊತ್ತು. ಆ ಮೂಲಕ ಅಧಿಕಾರದ ಗದ್ದುಗೆ ಏರೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ರಿಕ್ವೆಸ್ಟ್ ಮಾಡ್ತಾರೆ ಜಮೀರ್ ಅಹ್ಮದ್ ಖಾನ್ಗೆ, ಅಥವಾ ಅವರ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ, ಇಟ್ಸ್ ಓಕೆ, ನಮ್ದೇನಿದ್ರು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಚಾಚು ತಪ್ಪದೆ ಕೇಳ್ತೀವಿ. ಹೈಕಮಾಂಡ್ ಹೇಳಿದ ಮಾತಿಗೆ ದೂಸರಾ ಮಾತಿಲ್ಲ. ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ. ಹಾಗಾಗಿ ಹೈಕಮಾಂಡ್ ಒಂದು ವೇಳೆ ಎಸ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅಂದರೆ ನಾವು ನಿಮ್ ಜೊತೆ ಇರ್ತೀವಿ. ಆದ್ರೆ ನಮ್ದಕ್ಕೆ ಒಂದು ಕಂಡೀಷನ್ ಇದೆ. ಏನದು ಕಂಡೀಷನ್? ಒಂದು ವೇಳೆ ನೀವು ಮುಖ್ಯಮಂತ್ರಿ ಆದ್ರೆ ನಮ್ಮನ್ನ ಡಿ.ಸಿ.ಎಂ ಮಾಡಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನ ಡಿ.ಕೆ. ಶಿವಕುಮಾರ್ ಬಳಿ ಜಮೀರ್ ಅಹ್ಮದ್ ಖಾನ್ ಇಟ್ಟಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆದರೆ ನಾವು ನಿಮ್ ಜೊತೆ ಇರ್ತೀವಿ ಡೆಫಿನೆಟ್ಲಿ. ಯಾಕೆಂದ್ರೆ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಕೇಳ್ಬೇಕು. ಆದರೆ ನೀವು ಮುಖ್ಯಮಂತ್ರಿ ಆದರೆ ನನ್ನನ್ನ ಡಿ.ಸಿ.ಎಂ ಮಾಡಬೇಕು, ಆ ಒಂದು ಬೇಡಿಕೆ ನನ್ನದು. ಅದು ಹೈಕಮಾಂಡ್ಗೂ ಕೂಡ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ. ಹೈಕಮಾಂಡ್ ನಿಮ್ ಹೆಸರು ಹೇಳಿದ್ರೆ ನಾವು ಒಪ್ಕೊಳ್ತೀವಿ, ಆದರೆ ನಮ್ಮನ್ನ ಡಿ.ಸಿ.ಎಂ ಮಾಡಬೇಕು ಅಂತ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ. ಇದು ಜಮೀರ್ ಅಹ್ಮದ್ ಖಾನ್ ಕತೆ. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರ ಇನ್ನೊಂದು ಆಟ ಶುರುವಾಗುತ್ತೆ. ಯಾರಿಗೂ ಗೊತ್ತಿಲ್ಲ. ಬೆಳಿಗ್ಗೆ ಖರ್ಗೆ, ಮಧ್ಯಾಹ್ನ ಜಮೀರ್ ಅಹ್ಮದ್ ಖಾನ್, ರಾತ್ರಿ ಮತ್ತೊಂದು ರೀತಿಯ ಗೇಮ್ ಪ್ಲಾನ್ ಮಾಡ್ತಾರೆ ಡಿ.ಕೆ. ಶಿವಕುಮಾರ್. ಈ ರೀತಿ ಇವರು ಆ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಯಾಕೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕಾಂಪಿಟೇಟರ್ ಅವರು ಅಂತ ಎಲ್ಲರೂ ಅಂದುಕೊಂಡಿದ್ರು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲದಿದ್ದರೆ ಇನ್ಯಾರು ಅಂತ ಅಂದಾಗ, ಅಥವಾ
ನಿಮ್ಮ ಪಾಳೆಯದಲ್ಲಿ ಹಾಗಾದ್ರೆ ನೀವು ಯಾರನ್ನ ಒಪ್ಕೊಳ್ತೀರಿ ಅಂತ ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ಹೇಳಬಹುದಾದಂತ ಏಕೈಕ ಹೆಸರು, ಚಾಲ್ತಿಯಲ್ಲಿರುವಂತ ಏಕೈಕ ಹೆಸರು, ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆಗೆ ರಾಜಕೀಯ ಕೊನೆಗಾಲ ಬಂದಿದೆ, ನಮ್ಮ ತಂದೆಯ ಉತ್ತರಾಧಿಕಾರಿ ಇವರೇ ಎಂದು ಭಾಷಣ ಮಾಡಿ ಹೇಳಿದವರು ಸತೀಶ್ ಜಾರಕಿಹೊಳಿ.